ರಾಜಕೀಯದಲ್ಲಿ ಯಾರು ಕೂಡ ಶತ್ರುಗಳಲ್ಲ, ಯಾರು ಮಿತ್ರರಲ್ಲ. ಮಾಜಿ ಸಿಎಂಗಳಿಂದ ಸಲಹೆ ಪಡೆಯಲು ಮುಂದಾಗಿದ್ದಾರೆ ಡಿಕೆಶಿ. ಮಾಜಿ ಸಿಎಂಗಳ ಭೇಟಿಯಾಗುವುದಾಗಿ ಸಿಎಂ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಸಿಎಂಗಳಾಗಿರುವಂತಹ ವೀರಪ್ಪ ಮೊಯ್ಲಿ, ಡಿವಿ ಸದಾನಂದ ಗೌಡ, ಎಚ್ಡಿ ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರನ್ನು ಕೂಡ ಭೇಟಿಯಾಗ್ತೀನಿ ಎಂದಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳ ಅನುಭವ, ಸಲಹೆ ಬೇಕಾಗಿದೆ ಅಂತ ಹೇಳಿ ಈಗ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಇದು. ರಾಜಕೀಯದಲ್ಲಿ ಯಾರು ಕೂಡ ಮಿತ್ರರಲ್ಲ ಅಥವಾ ಯಾರು ಕೂಡ ಶತ್ರುನೂ ಅಲ್ಲ. ಅವರ ಅನುಭವ, ಸಲಹೆ ಬೇಕಾಗಿದೆ, ಹಾಗಾಗಿ ಅವರನ್ನ ಭೇಟಿಯಾಗ್ತೀನಿ ಎಂದಿದ್ದಾರೆ. ಮಾಜಿ ಸಿಎಂಗಳಾಗಿರುವಂತಹ ವೀರಪ್ಪ ಮೊಯ್ಲಿ ಇರ್ಬೋದು, ಡಿವಿ ಸದಾನಂದ ಗೌಡ ಇರ್ಬೋದು, ಎಚ್ಡಿ ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಆಗಿರುವಂತಹ ಜಗದೀಶ್ ಶೆಟ್ಟರ್, ಇವರೆಲ್ಲರನ್ನೂ ಕೂಡ ಭೇಟಿಯಾಗ್ತೀನಿ. ಕಾರಣ ಏನು ಅಂತಂದ್ರೆ ಅವರು ಕೂಡ ಮುಖ್ಯಮಂತ್ರಿಗಳಾಗಿ ಒಂದಷ್ಟು ವರ್ಷ ಅಧಿಕಾರವನ್ನ ಚಲಾಯಿಸಿದ್ರು. ಆ ಸಂದರ್ಭದಲ್ಲಿ ಅವರ ಅನುಭವ ಹೇಗಿತ್ತು, ಸಲಹೆ ಏನಿರ್ಬೋದು, ಇದೆಲ್ಲವೂ ಕೂಡ ಪಡೀಲಿಕ್ಕೆ, ಸಲಹೆಯನ್ನ ತಗೊಳ್ಳೋದಕ್ಕೆ ಭೇಟಿಯಾಗ್ತೀನಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಕಾರಣ ಇದರಲ್ಲಿ ರಾಜಕೀಯ ಅಂತಂದ್ಮೇಲೆ ಇಲ್ಲಿ ಶತ್ರುಗಳು ಮಿತ್ರರು ಏನೂ ಇಲ್ಲ. ಹಾಗಾಗಿ ಅಧಿಕಾರ ಸ್ವೀಕಾರ ಅಂತಂದ್ರೆ ಪದಗ್ರಹಣ ಕಾರ್ಯಕ್ರಮ ದಿನವೂ ಕೂಡ ಡಿಕೆ ಶಿವಕುಮಾರ್ ಬಿಜೆಪಿಯಿಂದ ಇರ್ಬೋದು ಅಥವಾ ಜೆಡಿಎಸ್ ಇಂದ ಇರ್ಬೋದು, ಎಲ್ಲಾ ಒಂದು ಪಕ್ಷಗಳಿಂದ ಆ ಒಂದು ಪಕ್ಷಗಳ ಹಿರಿಯ ನಾಯಕರೇನಿದ್ದಾರೆ ಅವರನ್ನ ಹೋಗಿ ಭೇಟಿಯಾಗಿರ್ತಾರೆ. ಬಿಎಸ್ವೈ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿರ್ತಾರೆ, ಅವರ ಆಶೀರ್ವಾದವನ್ನ ಪಡೆದಿರ್ತಾರೆ ಪದಗ್ರಹಣ ಕಾರ್ಯಕ್ರಮಕ್ಕೂ ಮುನ್ನ. ಅದಾದ ನಂತರ ಎಚ್ಡಿಡಿ ಅವರನ್ನು ಕೂಡ ಭೇಟಿಯಾಗ್ತಾರೆ. ಅವರನ್ನು ಕೂಡ ಭೇಟಿಯಾಗಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದಿರ್ತಾರೆ, ಸಲಹೆಯನ್ನ ಪಡೆದಿರ್ತಾರೆ. ಹೀಗೆ ಇದೆಲ್ಲವೂ ಕೂಡ ರಾಜಕೀಯ ಆದ್ಮೇಲೆ ಶತ್ರುಗಳು ಮಿತ್ರರು ಅದೆಲ್ಲವೂ ಏನೂ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಮಾಜಿ ಸಿಎಂಗಳೆಲ್ಲ ಇದ್ದಾರಲ್ಲ, ಅವ್ರ ಹತ್ರ ಹೋಗಿ ಭೇಟಿಯಾಗ್ತೀನಿ, ಭೇಟಿಯಾಗಿ ಅವರ ಸಲಹೆ ಬೇಕಾಗಿದೆ, ಸಲಹೆನ ಪಡೆದುಕೊಳ್ತೀನಿ, ಅದರಲ್ಲೇನೂ ತಪ್ಪಿಲ್ಲ ಅನ್ನುವಂಥದ್ದು ಈಗ ಡಿಕೆ ಶಿವಕುಮಾರ್ ಅವರ ಒಂದು ಅಭಿಪ್ರಾಯ. ಹೀಗಾಗಿ ಮಾಜಿ ಮುಖ್ಯಮಂತ್ರಿಗಳ ಅನುಭವ, ಸಲಹೆ ಬೇಕಾಗಿದೆ, ಅವರನ್ನು ಕೂಡ ಭೇಟಿಯಾಗ್ತೀನಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ರಾಜಕೀಯದಲ್ಲಿ ಯಾರು ಕೂಡ ಶತ್ರುಗಳಲ್ಲ, ಯಾರು ಮಿತ್ರರು ಅಲ್ಲ. ಹಾಗಾಗಿ ಮೊದಲನೇದಾಗಿ ಪ್ರಮಾಣ ವಚನ ಕಾರ್ಯಕ್ರಮದ ದಿನ ಯಾವಾಗ ಅವರು ಎಲ್ಲಾ ಪಕ್ಷದಿಂದ ಹಿರಿಯ ನಾಯಕರನ್ನ ಭೇಟಿಯಾಗಿ ಯಾವುದೇ ದ್ವೇಷ ಅಥವಾ ಯಾವುದೇ ಒಂದು ಮನಸ್ತಾಪ ಇಲ್ಲದೆ ಹೋಗಿ ಭೇಟಿಯಾಗಿದ್ರು, ಹಿರಿಯ ನಾಯಕರ ಆಶೀರ್ವಾದವನ್ನ ಪಡೆದುಕೊಂಡು ಬಂದಿದ್ರು. ಆಗ್ಲೇ ಇದೆಲ್ಲವೂ ಕೂಡ ಅನಿಸಿರ್ಬೋದು ಎಲ್ಲರಿಗೂ ಕೂಡ, ನಾವೆಲ್ಲವೂ ಕೂಡ ಗಮನಿಸಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈಗ ಮಾಜಿ ಸಿಎಂಗಳೇನಿದ್ದಾರೋ ಅವರನ್ನ ಹೋಗಿ ಭೇಟಿಯಾಗ್ತೀನಿ, ಹೋಗಿ ಅವರ ಆಶೀರ್ವಾದವನ್ನ ಪಡಿತೀನಿ. ಅದರ ಜೊತೆಗೆ ಅವರ ಹತ್ರ ಸಲಹೆ, ಅವರ ಅನುಭವ, ರಾಜಕೀಯ ಅನುಭವ ಅವರಿಗೆ ಜಾಸ್ತಿ ಇರುತ್ತೆ, ಅದರಲ್ಲೂ ಕೂಡ ಈ ರೀತಿಯಾಗಿ ಅವರ ಸಲಹೆ ಪಡಿತೀನಿ ಎಂದಿದ್ದಾರೆ. ಹೀಗೆ